ದೇವರಾಜ್ ಅವ್ರೆ, ನಾನು ನಿಮ್ಮ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡಕ್ ನಾನು ಇಷ್ಟನ ಪಡಲ್ಲ. ಯಾಕೆಂದ್ರೆ ಆ ಲೈವ್ ನಲ್ಲಿ ನೀವ್ ಇದ್ರಿ ಅಂತ ಗೊತ್ತು, ಬಟ್ ನೀವು ಆ ಲೈವಿನ ಬಗ್ಗೆ ಅಥವಾ ಆ ಭಾಷೆ ಬಗ್ಗೆ ನೀವು ಮಾತಾಡೇ ಇಲ್ಲ. ಅಲ್ಲಿ ಯಾರ್ಯಾರು ಮಾತಾಡಿದ್ರು, ಏನೇನ್ ಮಾತಾಡಿದ್ರು ನನಗೆ ಈಗ್ಲೂ ನೆನಪಿದೆ. ಪಾಪ ನಿಮ್ ಬಗ್ಗೆ ನಾನು ಇವತ್ತು ಈಗ್ಲೂ ಹೇಳ್ತಾ ಇದ್ದೀನಿ, ಮಾತಾಡಲ್ಲ ನಾನು. ಏನ್ ಬಟ್ರ ಒಂದು, ದೇವರಾಜ್ ಅವ್ರೆ, ನಿಮಗೆ ಒಂದು ವಿಷಯ ಗೊತ್ತಿತ್ತಾ ಅದ್ರ ಬಗ್ಗೆ ನೀವು ಮಾತಾಡಿ. ನಾನು ಯಾರ್ದೇ ಲೈವ್ಗೆ ಹೋದ್ರು ನನಗೆ ಗೊತ್ತಿರೋದನ್ನ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿ ನಾನು ತಿಳ್ಕೊಂತೀನಿ, ಅವ್ರಿಗೂ ತಿಳಿಸ್ತೀನಿ. ನಾನೇನು ಹೆಚ್ಚಿಗೆ ತಿಳಿದಂತಾನೇನಲ್ಲ, ನಂದು ಖಾಲಿ ಮಡಿಕೆನೆ. ನಾನು ದಿನ ಕಲಿತಾನೆ ಇದ್ದೀನಿ. ನಾನು ಇನ್ನು LKG ಸ್ಟೂಡೆಂಟ್ ಹೇಳ್ಬೇಕು ಅಂದ್ರೆ. ಪ್ರತಿಯೊಬ್ರು ಲೈವ್ನಾಗ ಹೋಗ್ತೀನಿ, ನನಗ್ ಬೇಕಾಗಿರೋ ಅದೇನಿರುತ್ತೋ ಅದನ್ನ ನಾನು ತಿಳ್ಕೊಂತೀನಿ, ನಾನು ವಾಪಸ್ ಬರ್ತೀನಿ. ಬಟ್ ನಾನು ಏನು ಅಂದ್ರೆ, ನಿಮಗೆ ಅದು ಗೊತ್ತಾ, ನನಗೆ ಇದು ಗೊತ್ತಾ ಅಂತ ನಾನು ದಯವಿಟ್ಟು ಯಾರಿಗೂ ಕ್ವಶನ್ ಮಾಡಲ್ಲ. ನಾನು ಬೇಕಾದ್ರೆ ನಾನು ಲೈವ್ಗೆ ಹೋಗೋರು ಎಲ್ಲರ ಹಿಸ್ಟ್ರಿನೂ ನಾನು ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಹೋಗಿ ಕೇಳಿ, ವಿಶ್ವಣ್ಣ ಈ ತರನ ಎಂತ ವ್ಯಕ್ತಿತ್ವ, ಎಂತ ಗುಣ ಅಂತಂದು ಅವ್ರೇ ಅವ್ರ ಬಾಯ ಕೇಳ್ತಾರೆ. ನನಗೇನು ಇನ್ನೊಬ್ಬ ಹೆಣ್ಣು ಮಗಳು ಇಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ, ಅವರನ್ನ ದಯವಿಟ್ಟು ಯಾವತ್ತು ಕುಣ್ಸಕ್ಕೆ ಹೋಗ್ಬಾರ್ದು, ಕಾಲಿಡಿಯಕ್ಕೆ ಹೋಗ್ಬಾರ್ದು. ನಾನ್ ಹೇಳ್ತಾ ಇರೋದು, ನೀವ್ ಮಾಡೋ ಮೆಸೇಜ್ ಇಂದ ಅವರಿಗೆ ಖುಷಿ ಆಗ್ಬೇಕು. ನಾಳೆ ಇನ್ನೂ 1 ಗಂಟೆ ಹೆಚ್ಚಿಗೆ ಲೈವ್ ಮಾಡ್ತೀನಿ ಅನ್ನೋ ಒಂದ್ ಧೈರ್ಯ ಬರ್ಬೇಕು. ಆ ಧೈರ್ಯ ಬಂದಾಗ ಒಂದು ಹೆಣ್ಣು ಸಾಧನೆ ಮಾಡಕ್ ಸಾಧ್ಯ ಆಗತ್ತೆ. ಬರ್ತಾರೆ ಕೆಲವೊಬ್ರು ಫೇಕ್ ID ಬರ್ತಾರೆ, ಮಾತಾಡ್ತಾರೆ, ಹೈಡ್ ಆಗಿ ಹೋಗ್ತಾರೆ. ಹೌದು. ನಾನು ಸ್ಟಾರ್ಟಿಂಗ್ ಇಂದ ಒಳ್ಳೆನ್ ತರ ಬಂದು ನಾನ್ ನಿಮ್ ಜೊತೆನೆ ಇದ್ದು ನಿಮಗೆ ನಂಬಿಕೆ ದ್ರೋಹ ಮಾಡಿದ್ರೆ ನಿಮಗೆ ಹೇಗಾಗುತ್ತೆ? ಈಗ ನನಗೆ ದೇವರಾಜ್ ಅವ್ರು ಗೊತ್ತಪ್ಪ, ಒಳ್ಳೆ ಮನುಷ್ಯ ಅಂತ ನಾನ್ ನಿಮ್ ಜೊತೆಗೆ ಇರ್ತೀನಿ. ನಾಳೆ ನೀವಿಲ್ಲ ಅಂತ ಅಂದಾಗ ನಾನ್ ನಿಮ್ ಹಿಂದೆ ಬೇರೆ ತರ ಮಾತಾಡಿದ್ರೆ ನಿಮ್ಗೆ ಹೆಂಗ್ ಅನ್ನಿಸುತ್ತೆ? ಇಲ್ಲಿ ಕೆಲವೊಂದು ವೈಟಿ ಒಳಗೆ ಆಗ್ತಾ ಇರೋದೇ ಇದು. ಕೆಲವೊಂದಿಷ್ಟು ಜನಗಳು ಗುಂಪು ಅಂತ ಗುರ್ತಿಸ್ಕೊಂಡಿರ್ತಾರೆ. ಕೇಳ್ತಾ ಇದ್ದಾನ ಅರಬಿ ನಾ ಮಾತಾಡ್ತಾ ಇರೋದ? ಕೇಳಿಸ್ತಾ ಇದ್ದಾನ ತಾಯಿ? ಅಣ್ಣ, ನಂದು TP ಹೋಗೋದು ಬರೋದು ಆಗ್ತಾ ಇರುತ್ತೆ. ನೀವು ಮಾತಾಡಿ, ನಿಮ್ದು ಕ್ಲಿಯರ್ ಇದೆ ಮಾತು. ನಂದು ಬರೋದು ಆಗ್ತಿದೆ ಅಷ್ಟೇ. ನಿಮ್ದು ಮಾತಾಡಿ ನೀವು. ಏನಾಗುತ್ತೆ ಈಗ ಕೆಲವೊಂದೊಂದು ಲೈವ್ ನಲ್ಲಿ ಕೆಲವೊಬ್ರು ಮಾತ್ರ ಗುರ್ತು ಮಾಡ್ಕೊಂಡಿರ್ತಾರೆ, ಅವ್ರನ್ನ ಒಂದ್ ಗುಂಪು ಅನ್ಕೊಂಡಿರ್ತಾರೆ. ಈಗ ಹೆಂಗಂದ್ರೆ, ಈಗ ನಾನೇ ಹೇಳ್ತೀನಿ ತಾಯಿ, ಕೆಲವೊಬ್ರು ಗುಂಪಿಂದ ಹೊರ ಬಂದಾಗ ನಾವೇ ಅವ್ರ ಲೈವ್ನಾಗ ಇರ್ತಾರೆ ಇವ್ರು ಜಾಸ್ತಿ. ನಾನ್ ನಿಮಗೆ ಬಹಳ ಸಲ ಅಂದಿನೇ ಇಲ್ಲ ತಾಯಿ ಈ ಮಾತಲ್ಲ. ಇಲ್ಲ ತಾಯಿ ಅವ್ರು ಲೈವ್ನಾಗ ಇರ್ತಾರೆ ಅಂದ್ರೆ ನಮಗೇನು, ಈಗ ಒಬ್ಬ ವ್ಯಕ್ತಿ ಬಂದ ಅಂದ್ರೆ ಆ ಗ್ರೂಪ್ನವರು ಅಂತ ನಮಗ್ ಅನ್ನಿಸ್ತೈತೆ. ಆ ಗ್ರೂಪ್ ಇಂದ ಏನ್ ಬಂದಿರ್ತಾರಲ್ವಾ, ಅವ್ರ ಕ್ಯಾರೆಕ್ಟರ್ನ ನಾವು ಅನಲೈಸ್ ಮಾಡಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್. ಹೌದು. ಈಗ ನಾನು ಮಮತಾ ತಾಯಿ ಗ್ರೂಪ್ನಾಗ ನಾನು ಇದೀನಿ ಅಂದ್ರೆ ಕೆಲವೊಂದ್ ಲೈನ್ ಆಗಿದಾಗ ಮಮತಾ ತಾಯಿ ಗ್ರೂಪ್ನಾಗ ಇರ್ತಾರೆ, ಅವರು ಚೆನ್ನಾಗ್ ಮಾತಾಡ್ತಾರೆ ಅಂತ ಪಾಪ ಅವ್ರು ನಂಬಿರ್ತಾರೆ. ನನ್ನ ಹಿಂದಿನ ಕ್ಯಾರೆಕ್ಟರ್ ಏನನ್ನೋದು ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಅಲ್ಲಿ ಹೋಗ್ತೀನಿ, ಅಲ್ಲಿ ಒಳ್ಳೆ ತಂದಾಗೆ ಮಾತಾಡ್ತೀನಿ, ಅದಾದ್ಮೇಲೆ ಅವ್ರ ಗುಂಪನ್ನೇ ನಾನು ಹೊಡ್ಯಕ್ ಸ್ಟಾರ್ಟ್ ಮಾಡ್ತೀನಿ. ಹೌದು. ಆಮೇಲೆ ಇನ್ನೂ ಒಂದ್ ಏನ್ ಗೊತ್ತಾಗ್ತಾಯಿ, ನೀವ್ ಚೆನ್ನಾಗ್ ಮಾತಾಡ್ತೀರಾ, ಒಳ್ಳೆ ಕಮೆಂಟ್ ಹಾಕಿರ್ತೀನಿ, ನಿಮ್ ನಂಬಿಕೆ ಗಳಿಸಿರ್ತೀನಿ, ನಿಮ್ ನಂಬರ್ ಕೊಡಿ ಅನ್ನೋದು. ಅಥವಾ ನಿಮಗೆ ಇದು ಬಿಟ್ರೆ ಮತ್ ಬೇರೆ ಯಾವ್ದಾರ ಸೋಷಿಯಲ್ ಮೀಡಿಯಾದಾಗ ಪರಿಚಯ ಇದೆ ಅನ್ನೋದು. ನಾನು ಹೇಳ್ತಾ ಇರೋದು, ದಯವಿಟ್ಟು ಯಾರು ಈ ಬದುಕು ಮಾಡಬೇಡಿ. ಅದ್ರಲ್ಲೂ ಹೆಣ್ಣು ಮಕ್ಕಳು ಯಾರು ಯಾವ ಐಡಿನೂ ಹಂಚ್ಕೋಬೇಡಿ ಫಸ್ಟ್ ಆಫ್ ಆಲ್. ಹೌದು. ಆಮೇಲೆ ಯಾರ್ ಲೈವ್ ಅಲ್ಲಿ ನಾನು